ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡ ಆರ್ಚು, ಅಂದರೆ 3 ಲೆವೆಲಲ್ಲಿ ಆರ್ಚ್ ಮಾಡ್ತಾ ಇದ್ದೀನಿ. ಅದಕ್ಕೆ 3 ಕಲರ್ ದಾರನ ತಗೊಳ್ತಾ ಇದ್ದೀನಿ. 6 ಎಳೆ ದಾರ, 3 ಕಲರ್ ದಾರ ತಗೊಳ್ತಾ ಇದ್ದೀನಿ. ಆಮೇಲೆ 10 ನಂಬರ್ ಕ್ರೋಶಕ್ಕೂ 0.75 mm ಅಗ್ನಂಗೆ ತಗೊಂಡಿದ್ದೀನಿ. ಆಮೇಲೆ ಈ ಥರದ ರೆಡ್ ಕಲರ್ ಕ್ರಿಸ್ಟಲ್ ಬೀಡ್ ಉಪಯೋಗಿಸ್ತಾ ಇದ್ದೀನಿ. ಈ ಥರದ್ದು ರೆಡ್ ಕಲರಿಂದು ಬರುತ್ತಲ್ವ ಕಲರಿಂದು, ಅದರಲ್ಲಿ ರೆಡ್ ಕಲರ್ ತಗೊಳ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿದ ಮೇಲೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಅಳತೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಸರಿ 3 ಚೈನು, 3 ಸರಿ 3 ಚೈನ್ ಮಾಡ್ತಾ ಇದ್ದೀನಿ. ಇದನ್ನು ಬಟ್ಟೆಗೆ ಅಳತೆ ನೋಡಿಕೊಂಡು ಮತ್ತೆ ಲಾಕ್ ಮಾಡಿ ಈ ಥರ. ಈಗ ಕ್ರಿಸ್ಟಲ್ ಬೀಡ್ ತಗೊಳ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ ಸೇರಿಸಿ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ 5 ಸಾರಿ 3 ಚೈನು, 1 2 3, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು. ಇದು ನಾನು ಯಾವಾಗಲೂ ಡಬಲ್ ಆರ್ಚ್ ಕುಚ್ಚಲ್ಲಿ ಮಾಡ್ತೀನಲ್ವ, ನೀವು ನೋಡಿರ್ಬೋದು ನನ್ನ ಡಿಸೈನ್ಗಳು. ಬೇರೆ ಡಿಸೈನ್ಗಳೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಬೇಸ್ ಸಾಮಾನ್ಯ ಎಲ್ಲದಕ್ಕೂ ಒಂದೇ ರೀತಿ ಇರುತ್ತೆ. ಕೆಲವಕ್ಕೆ ಮಾತ್ರ ಒಂದು ರೀತಿ ಚೇಂಜ್ ಮಾಡಬೇಕಾಗತ್ತೆ ಕೆಲವು ಸಾರಿ ಡಿಸೈನ್ಗಳಿಗೆ. ಆದರೆ ಈ ಆರ್ಚಿನ ಡಿಸೈನ್ಗಳೆಲ್ಲ ಒಂದೇ ರೀತಿ ಇರುತ್ತೆ. ಡಬಲ್ ಆರ್ಚ್ ಕುಚ್ಚಾದರೆ 5 ಸಾರಿ ಹಾಕಿ ಮಿಡ್ಲಲ್ಲಿ, ಸಿಂಗಲ್ ಆರ್ಚ್ ಕುಚ್ಚಾದರೆ 3 ಸಾರಿ ಹಾಕಿದರೆ ಸಾಕು. 1 2 3 4, ಇದು 5ನೇದು. ಈ ಥರ ಲಾಕ್ ಮಾಡಿ. ಆಮೇಲೆ ಇಲ್ಲಿ ಕ್ರಿಸ್ಟಲ್ ಬೀಡ್ ಸೇರಿಸ್ಕೊಳ್ಳಿ. ಅಂದರೆ ನಾನು ಸಿಂಗಲ್ ಆರ್ಚ್ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಆರ್ಚ್ ಆಗುತ್ತಲ್ವ, ಒಂದು ಸಾರಿ ಮಾತ್ರ ಡಬಲ್ ಕ್ರೋಶೆ ಮಾಡಿ ಅದು ಸಿಂಗಲ್ ಆರ್ಚು. ಆಮೇಲೆ ಮೇಲೆ ಮಾಡೋದೆಲ್ಲ ಡಬಲ್ ಆರ್ಚು, ಟ್ರಿಪಲ್ ಆರ್ಚು, ಆ ಥರ ಹೇಳ್ಕೊಬೋದು ನೀವು. ಆ ರೀತಿ ಹೇಳ್ತಾ ಇದ್ದೀನಿ ನಾನು. ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 5 ಸಾರಿ, ಕೊನೆಯಲ್ಲಿ ಮಾತ್ರ ಸ್ಟಾರ್ಟಿಂಗಲ್ಲಿ ಮಾಡ್ದ ಹಾಗೆ 3 ಸಾರಿ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಇದರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೋಡಿ, ಕೊನೆಯಲ್ಲಿ 3 ಸಾರಿ 3 ಚೈನ್ ಹಾಕ್ಕೊಂಡಿರೋದು. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡ್ತಾ ಇದ್ದೀನಿ ಬ್ಯಾಕ್ ಸೈಡಿಗೆ. ಯಾವಾಗ ನನಗೆ ಬ್ಯಾಕ್ ಸೈಡಲ್ಲಿ ಚೈನ್ಗಳನ್ನು ಹಾಕ್ಕೊಳ್ಳಿ. 3 ಚೈನು, 3 ಚೈನ್ ಹಾಕ್ಕೊಂಡು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಕ್ರಿಸ್ಟಲ್ ಬೀಡ್ ಹಿಂದೆ ಚೈನು 4 5 ಚೈನ್ ಬೇಕಾಗತ್ತೆ. 5 ಚೈನ್ ಹಾಕ್ಕೊಂಡು ಇದನ್ನು ಈ ಕಡೆ ಬೀಡ್ನ ಈ ಕಡೆ ಲಾಕ್ ಮಾಡಿ. ಮತ್ತೆ 3 ಚೈನು, ಎಲ್ಲ ಚೈನ್ನ ಮೇಲೆಲ್ಲ ಚೈನ್ ಹಾಕ್ಕೊಂಡು ಬೀಡ್ನ ಹಿಂದ್ಗಡೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಬನ್ನಿ. ಯಾವಾಗಲೂ ನಾವು ಮಾಡ್ತೀವಲ್ವ ಆರ್ಚ್ಗಳಿಗೆ, ಅದೇ. ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಫಸ್ಟು 3 ಚೈನ್ ಮಾಡ್ಕೊಳ್ಳಿ. ಹಾಗೆ ಅದನ್ನು ಲಾಕಲ್ಲಿ ಲಾಕ್ ಮಾಡಿ. ಮತ್ತೆ 3 ಚೈನು, ಇದನ್ನು ಲಾಕಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿ 3 ಚೈನ್ ಇದೆಯಲ್ವಾ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಈಗ ಕ್ರಿಸ್ಟಲ್ ಬೀಡ್ ಹಿಂದ್ಗಡೆ ಚೈನ್ ಹಾಕಿದ್ದೀವಲ್ವ, ಅದರಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಮಾಡಿ 2 ಚೈನು, ಮತ್ತೆ ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೆ ಡಬಲ್ ಕ್ರೋಶೆ.
ಮತ್ತೆ 2 ಚೈನು, ಮತ್ತೆ ಅದರಲ್ಲಿ ಡಬಲ್ ಕ್ರೋಶೆ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ. 2 ಚೈನು, ಡಬಲ್ ಕ್ರೋಶೆ. ಇದು ಫುಲ್ ಆಗೋಷ್ಟು. ಈ ಕ್ರಿಸ್ಟಲ್ ಬೀಡ್ನ ಹಿಂದಿನ ಚೈನು ಫುಲ್ ಆಗಬೇಕು. 2 ಚೈನು, 1 ಡಬಲ್ ಕ್ರೋಶೆ. ನೋಡಿ ಈ ಥರ 1 ಡಬಲ್ ಕ್ರೋಶೆ, 2 ಚೈನು, 1 ಡಬಲ್ ಕ್ರೋಶೆ, 2 ಚೈನು, ಹೀಗೆ ಬರುತ್ತೆ. ಇದನ್ನು ಇಲ್ಲಿ ಈ 3 ಚೈನ್, ನೆಕ್ಸ್ಟ್ 3 ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದನ್ನು ಕೈಯಲ್ಲಿ ಸೆಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅಂತ. ಆಮೇಲೆ 1 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ನೋಡಿ ಈ ಥರ 1 ಡಬಲ್ ಕ್ರೋಶೆ, 2 ಚೈನು, ಮತ್ತೆ ಡಬಲ್ ಕ್ರೋಶೆ ಅಲ್ಲೇ, ಮತ್ತೆ 2 ಚೈನು, ಮತ್ತೆ ಡಬಲ್ ಕ್ರೋಶೆ. ಅದೇ ಥರ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು 3 ಚೈನು, ಎಲ್ಲ ಕಡೆ 3 ಚೈನ್ ಇರಲಿ. ಮತ್ತೆ 3 ಚೈನು, ಅದರ ನೆಕ್ಸ್ಟು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಲ್ಲ ಆಯಾ ಲಾಕಲ್ಲಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದು ನಿಮಗೆ ಈಸಿ ಮೆಥಡು. ಇಲ್ಲಾಂದರೆ 5 ಚೈನ್ ಎಲ್ಲ ಹಾಕೋಬೋದು. ಕನ್ಫ್ಯೂಸ್ ಆಗಬಾರ್ದು ಅಂತ ಎಲ್ಲ ಕಡೆ 3 ಚೈನ್ ಮಾಡಿರೋದು ನಾನು. ಕುಚ್ಚಿಗೂ 3 ಚೈನು, ನಿಮ್ಗೆ ಆರ್ಚಿಗೂ 3 ಚೈನು. ಕನ್ಫ್ಯೂಸ್ ಆಗಲ್ಲ ಅವಾಗ. ಹೊಸಬ್ರು ಮಾಡ್ಕೋಬೋದು, ಹೊಸದಾಗಿ ಕಲ್ತವ್ರು ಇದನ್ನು ಮಾಡ್ಕೋಬೋದು. ಈಗ ಲಾಸ್ಟ್ ಈ ಬೀಡ್ ಪಕ್ಕದ 3 ಚೈನಲ್ಲಿ ಮಾತ್ರ 1 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ 1 ಡಬಲ್ ಕ್ರೋಶೆ, 2 ಚೈನು, ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ತೋರಿಸ್ತೀನಿ ಪೂರ್ತಿ ಮಾಡಿ. ನೋಡಿ ಈ ಥರ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಕಲರ್ ದಾರ ತಗೊಳ್ತಾ ಇದ್ದೀನಿ, ಇನ್ನೊಂದು ಕಲರು. ನೋಡಿ ಈ ಥರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೀನಿ. ಫಸ್ಟ್ 3 ಚೈನು, 3 ಚೈನ್ ಮಾಡಿ ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ 2 ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ, ಇಲ್ಲಿ ಡಬಲ್ ಕ್ರೋಶೆ 2 ಚೈನು, ಡಬಲ್ ಕ್ರೋಶೆ 2 ಚೈನು, ಈ 2 ಚೈನ್ ಗ್ಯಾಪಲ್ಲಿ ಹೀಗೆ ಡಬಲ್ ಕ್ರೋಶೆ ಥರ ತಗೊಂಬನ್ನಿ. ಹೀಗೆ ತಗೊಂಡು ದಾರ ಸುತ್ತಕೊಂಡು ಇಲ್ಲಿಂದ ದಾರ ತಗೊಂಬನ್ನಿ. 3 ಲೂಪ್ ಆಯ್ತಲ್ವಾ ಹುಕ್ಕಲ್ಲಿ. ಫಸ್ಟ್ 2 ಮಾತ್ರ ಒಂದು ಮಾಡಿ. ನೆಕ್ಸ್ಟ್ ಇಂದು ಬೇಡ, ಹಾಗೆ ಬಿಡಿ, ಹಾಗೆ ಇರಲಿ ಹುಕ್ಕಲ್ಲಿ. ಮತ್ತೆ ದಾರ ಸುತ್ಕೊಂಡು ಮತ್ತೆ ಅಲ್ಲಿಂದ ಹಿಂಗೆ ತಗೊಂಬನ್ನಿ. ಮತ್ತೆ 2 ಒಂದು ಮಾಡಿ. ಮತ್ತೆ ದಾರ ಸುತ್ಕೊಂಡು ಮತ್ತೊಂದು ಸರಿ ಅದೇ ಥರ ಮಾಡ್ಕೊಳ್ಳಿ. ಫಸ್ಟ್ 2 ಮಾತ್ರ ಒಂದು ಮಾಡಿ. ಉಳಿದಿರೋದು ಹುಕ್ಕಲ್ಲಿ ಹಂಗಿರತ್ತೆ. ಈ ಥರ 4 ಲೂಪ್ ಆಗುತ್ತೆ. 4 ಲೂಪ್ ಆದಮೇಲೆ ಇಲ್ಲಿಂದ ದಾರ ತಗೊಂಡು ಇದೆಲ್ಲವನ್ನು ಒಂದು ಮಾಡಿ. ಮತ್ತೆ ಅದನ್ನು ಒಂದು ಲಾಕ್ ಮಾಡಿ, ಸಿಂಗಲ್ ಕ್ರೋಶೆ ಮಾಡಿ. ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ವಾ, ಅಲ್ಲಿನೂ ಇದೇ ಥರ ಒಂದು ಈ ಥರ ದಾರ ಸುತ್ಕೊಳ್ಳಿ. ಫಸ್ಟ್ 2 ಮಾತ್ರ ಒಂದು ಮಾಡಿ. ಮತ್ತೆ ದಾರ ಸುತ್ಕೊಳ್ಳಿ, ಇಲ್ಲಿಂದ ದಾರ ತನ್ನಿ. ಫಸ್ಟ್ 2 ಮಾತ್ರ ಒಂದು ಮಾಡ್ಕೊಳ್ಳಿ. 3 ಸಾರಿ ಮಾಡ್ಕೊಳ್ಳಿ. ಆ ಥರ ಅಂದರೆ 4 ಲೂಪ್ ಆಗುತ್ತೆ ಇಲ್ಲಿ ಹುಕ್ಕಲ್ಲಿ. ದಾರ ತಗೊಂಡು 4 ಒಂದು ಮಾಡಿ, ಅದನ್ನು ಲಾಕ್ ಮಾಡಿ. ಮತ್ತೆ 3 ಚೈನು, ಮತ್ತು ಅದರ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಒಂದು ಸಾರಿ ಈ ಥರ ದಾರ ಸುತ್ಕೊಂಡು ತಗೊಂಬಂದು ಫಸ್ಟ್ 2 ಮಾತ್ರ ಮಾಡಿ. 2 ಆಯಿತು. ಮೂರು, ಮತ್ತೆ ದಾರ ತಗೊಂಡು ಅಷ್ಟನ್ನು ಒಂದು ಮಾಡಿ, ಲಾಕ್. ಈ ಥರ ಇದನ್ನು ಕ್ಲಸ್ಟರ್ ಸ್ಟಿಚ್ ಅಂತ ಹೇಳ್ತಾರೆ. ನಾನು ಇದರಿಂದ ಮೊದಲೇನು ಮಾಡಿದ್ದೀನಿ ಕ್ಲಸ್ಟರ್ ಸ್ಟಿಚ್ಚು ಡಿಸೈನು. 3 ಚೈನು, ಮತ್ತು ಈ ಥರ ಮಾಡ್ಕೊಳ್ಳಿ. ದಾರ ತಗೊಂಡು ಇಲ್ಲಿಂದ ತಗೊಂಬನ್ನಿ. ಫಸ್ಟ್ 2 ಮಾತ್ರ ಒಂದು ಮಾಡಿ. 2 ಆಯಿತು. ದಾರ ತಗೊಳ್ಳಿ, ಇಲ್ಲಿಂದ ತಗೊಂಬನ್ನಿ. ಫಸ್ಟ್ 2 ಮಾತ್ರ. 3 ಆಯಿತು. ಅಂದರೆ 4 ಲೂಪ್ ಆಗುತ್ತೆ. ಆಮೇಲೆ ಒಂದು ಮಾಡಿ, ಲಾಕ್ ಮಾಡಿ. ಇನ್ನೊಂದು 2 ಚೈನ್ ಇದೆ ಇಲ್ಲಿ.
ಒಂದು ಸಾರಿ, ಎರಡು ಸಾರಿ, ಮೂರು ಸಾರಿ, ನಾಲ್ಕನ್ನು ಒಂದು ಮಾಡಿ ಲಾಕ್ ಮಾಡಿ. ಈಗ ಇದನ್ನು ಇಲ್ಲಿ ನೆಕ್ಸ್ಟ್ 3 ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡಿ, ಮತ್ತು 2 ಸಿಂಗಲ್ ಕ್ರೋಶೆ, ಲಾಕಲ್ಲಿ ಲಾಕು, ಮತ್ತೆ 3 ಚೈನ್ ಮಾಡಿ ಇಲ್ಲಿ ಲಾಕ್, ಇದು ಕುಚ್ಚಿಗೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ 3 ಚೈನ್ ಇದೆಯಲ್ವ ಇಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3. ಇಲ್ಲಿಂದ ಮತ್ತೆ ಇಲ್ಲಿ ಕ್ಲಸ್ಟರ್ ಸ್ಟಿಚ್ಚು 3 ಸಾರಿ ನೋಡಿ ಈ ಥರ ದಾರ ಸುಂದ್ಕೊಳ್ಳಿ. ಇದರ ಒಳಗಿಂದ ತಗೊಂಬನ್ನಿ, 3 ಲೂಪ್ ಆಗತ್ತೆ. ಫಸ್ಟ್ 2 ಮಾತ್ರ ಒಂದು ಮಾಡಿ, ಉಳಿದಿರೋದು ಹಾಗೆ ಇರಲಿ ಹುಕ್ಕಲ್ಲಿ. ಮತ್ತೆ ದಾರ ತಗೊಳ್ಳಿ, ಮತ್ತೆ ಹಿಂಗೆ ತಗೊಂಬನ್ನಿ, ಫಸ್ಟ್ 2 ಮಾತ್ರ ಒಂದು ಮಾಡಿ. ಈಗ ದಾರದಲ್ಲಿ 3 ಲೂಪ್ ಉಳಿಯಿತು. ಮತ್ತೆ ತಗೊಳ್ಳಿ, ಇನ್ನೊಂದು ಸಾರಿ, 3ನೇ ಸಾರಿ ಇದು. ಫಸ್ಟ್ 2 ಮಾತ್ರ ಒಂದು ಮಾಡಿ, ದಾರದಲ್ಲಿ 4 ಉಳಿಯುತ್ತೆ, ಅದನ್ನು ಒಂದು ಮಾಡಿ ಲಾಕ್ ಮಾಡಿ. ಇದು ಕ್ಲಸ್ಟರ್ ಸ್ಟಿಚ್. ಇದರಿಂದ ಮೊದಲೇನು ಕ್ಲಸ್ಟರ್ ಸ್ಟಿಚ್ ಡಿಸೈನ್ ತೋರಿಸಿದ್ದೀನಿ ನಾನು, ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ನೋಡಿ ಸ್ನೇಹಿತರೆ, ಈ ಥರ ಆರ್ಚ್ಗಳು ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಈ ಥರ ಬರುತ್ತೆ. ಈಗ ಇದು ಇನ್ನೊಂದು ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸಿದ್ದೀನಿ. ಈ ಥರ ಮೇಲೆ ಸೇರಿಸ್ಕೊಳ್ಳಿ. ಫಸ್ಟು 3 ಚೈನು, ಇದು ಕುಚ್ಚಿಗೆ ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿಂದ ಇಲ್ಲಿ ನೀವು 3 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಶುರು ಮಾಡಿರೋದಲ್ವ ಆರ್ಚು, ಇಲ್ಲಿ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಈ ಮಧ್ಯದಲ್ಲಿ 3 ಚೈನ್ ಮಾಡಿದ್ರಲ್ವ, ಈ ಕ್ಲಸ್ಟರ್ ಸ್ಟಿಚ್ ಆದಮೇಲೆ ಇಲ್ಲಿ ಕ್ಲಸ್ಟರ್ ಸ್ಟಿಚ್ ಆಗಿ ಇಲ್ಲಿ ಮಧ್ಯದಲ್ಲಿ 3 ಚೈನು, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಒಂದು ಸಣ್ಣದು, ಮತ್ತು 3 ಚೈನ್ ಮಾಡಿಕೊಂಡು ಇಲ್ಲಿ ಈ ಕ್ರೋಶೆ ಹಿಂಭಾಗದಿಂದ ಹಿಂಗೆ ತಗೊಂಡೋಗಿ ಹುಕ್ ದಾರ ತಗೊಂಬಂದು ಲಾಕ್ ಮಾಡಿ ಪೀಕೋ. ಮತ್ತು ಅದೇ 3 ಚೈನಲ್ಲಿ ಅಲ್ಲೇ ಇನ್ನೊಂದು ಸಾರಿ ಡಬಲ್ ಕ್ರೋಶೆ, 3 ಚೈನು, ಈ ಡಬಲ್ ಕ್ರೋಶೆ ಹಿಂದ್ಗಡೆ ಹಿಂಗೆ ಹುಕ್ ಹಾಕಿ ತಂದು ದಾರ ಲಾಕ್ ಮಾಡಿ ಪೀಕೋ ಮಾಡಿ. ಇನ್ನೊಂದು ಸಾರಿ 3 ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ, 3 ಸಾರಿ ಆ ಥರ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ, ಪೀಕೋ, 3 ಚೈನ್ ಹಾಕಿ ಪೀಕೋ. ಈಗ ಮುಂದಿನ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, 3 ಚೈನು, ಪೀಕೋ. ಮತ್ತೆ ಇನ್ನೊಂದು ಸಾರಿ ಒಂದು ಗ್ಯಾಪಲ್ಲಿ 3 ಸಾರಿ ಮಾಡ್ಕೊಳ್ಳಿ. 3 ಚೈನು, ಇಲ್ಲಿ ಗ್ಯಾಪಲ್ಲಿ ಲಾಕು ಪೀಕೋ. ಮತ್ತೆ ಇನ್ನೊಂದು ಸಾರಿ ಒಂದು ಗ್ಯಾಪಲ್ಲಿ 3 ಸಾರಿ ಮಾಡ್ಕೊಳ್ಳಿ. 3 ಚೈನು, ಪೀಕೋ. ಇನ್ನು ಅದರ ನೆಕ್ಸ್ಟು 3 ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ ಅಲ್ಲಿ ಹೆಚ್ಚು ದೊಡ್ಡ ಡಬಲ್ ಕ್ರೋಶೆ ಮಾಡ್ಕೋಬೇಡಿ. ಮೂರು ಚೈನು, ಪೀಕೋ. ಈಗ ಮತ್ತೆ ಡಬಲ್ ಕ್ರೋಶೆ, 3 ಚೈನು, ಪೀಕೋ. 2-3 ಕಲರ್ ಇರುವಂತಹ ಸೀರೆಗಳಿಗೆ ಈ ಡಿಸೈನ್ ಮಾಡ್ಕೋಬಹುದು ನೀವು. ರೇಷ್ಮೆ ಸೀರೆ, ಇದು ಬ್ರೈಡಲ್ ಸಾರಿ, ಕುಚ್ಚು ಸಾರಿಗಳೆಲ್ಲ ತುಂಬ ಕಲರ್ ಇದ್ದರೆ ಆವಾಗ ಇದನ್ನು ಮಾಡ್ಕೋಬೋದು, ಸ್ವಲ್ಪ ಗ್ರ್ಯಾಂಡ್ ಆಗಿರೋದಕ್ಕೆಲ್ಲ. ಈಗ ನೆಕ್ಸ್ಟ್ 3 ಚೈನಲ್ಲಿ 3 ಚೈನು, ಡಬಲ್ ಕ್ರೋಶೆ, 3 ಚೈನು, ಪೀಕೋ. ಒಂದು ಗ್ಯಾಪಲ್ಲಿ 3 ಸಾರಿ ಮಾಡ್ಕೊಳ್ಳಿ. ಮೂರು ಚೈನು,
ಪೀಕು. ಈಗ ಇದನ್ನು ಇಲ್ಲಿ ನೆಕ್ಸ್ಟ್ 3 ಚೈನ್ ನೀವು ಈ ಆರ್ಚನ್ನು ಲಾಕ್ ಮಾಡಿದ್ರಲ್ವ, ಅಲ್ಲಿ ಮಿಡ್ಲಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ ಅಲ್ಲಿ, ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಉದ್ದ ಬರುತ್ತೆ ಅಂದರೆ ಲಾಕಲ್ಲೇ ಮಾಡ್ಕೊಳ್ಳಿ, ಇದು ಫ್ರಿಲ್ ಥರ ಆಗುತ್ತೆ ಅಂದರೆ, ಗ್ಯಾಪ್ ಇಲ್ಲ ಅಂದರೆ. ಈ ಥರ ಬರುತ್ತೆ ಆರ್ಚ್ ನೋಡಿ, ಈ ಥರ ಬರುತ್ತೆ ಆರ್ಚು, ಚೆನ್ನಾಗಿ ಬರುತ್ತೆ, ರೌಂಡ್ ಆರ್ಚ್ ಬರುತ್ತೆ. ಆಮೇಲೆ 3 ಚೈನ್ ಕುಚ್ಚಿಗೆ ಮಾಡ್ಕೊಳ್ಳಿ. ಮತ್ತು ಈ ಆರ್ಚಲ್ಲೂ ಈ 3 ಚೈನ್ ಗ್ಯಾಪ್ ಇದೆಯಲ್ವ, ಒಂದಲ್ಲಿ 3 ಸರಿ ಡಬಲ್ ಕ್ರೋಶೆ ಪೀಕೋ ಮಾಡ್ಕೊಳ್ಳಿ. ತೋರಿಸ್ತೀನಿ ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನು ಬರೀ ಒಂದು ಕ್ರಿಸ್ಟಲ್ ಬೀಡ್ ಮಾತ್ರ ಉಪಯೋಗಿಸಿರೋದು ನಾನು. ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.